ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವರೆಲ್ಲ ಬ್ರೈಟ್ ಆಗಿ ಫೈಟ್ ಮಾಡಕ್ ರೆಡಿ ಆಗಿ ಬಂದ್ಬಿಟ್ಟವ್ರಣ್ಣ. ನಿಮ್ಮ ಮಾತಣ್ಣ ಏನ್ ಬ್ಯಾಟಲ್ ರೌಂಡ್ ಅವಾಗ್ಲೇ ಕಿಚ್ ಯಾವಾಗ ಸ್ಟಾರ್ಟ್ ಆಗೋಯ್ತು. ಇವತ್ತು ಬ್ಯಾಟಲ್ ರೌಂಡ್ ಆಗಿರೋದ್ರಿಂದ ಈ ಕಿಚ್ಗೆ ಇನ್ನೊಂದು ಸ್ವಲ್ಪ ಫೈರ್ ಜಾಸ್ತಿ ಹಚ್ಚಿ ಕೆಚ್ ಜಾಸ್ತಿ ಮಾಡಬೇಕು. ಐ ಆಮ್ ಜಸ್ಟ್ ವೇಟಿಂಗ್. ಶೇಡೆ ಬ್ಯಾಂಗ್ ಬ್ಯಾಂಗ್. ಶಿವಣ್ಣ ಹೇಳ್ದಂಗೆ ಕಿಚ್ಚು ಅವತ್ತೇ ಹಚ್ಚಾಗಿದೆ. ಇವತ್ತೇನಿದ್ರು ಡ್ಯಾನ್ಸ್ ನ ಕಾಡ್ಗಿಚ್ಚು ಹಚ್ಚೋದಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಎಲ್ಲ ಜೋಡಿಗಳು. ಇವತ್ತಿನ ರೌಂಡ್ ನ ಶುರು ಮಾಡಕ್ಕಿಂತ ಮುಂಚೆ ಈ ಡಾನ್ಸ್ ಬ್ಯಾಟಲ್ ನ ರೂಲ್ಸ್ ಹೇಳ್ಬಿಡ್ತೀವಿ. ಬ್ಯಾಟಲ್ ಶುರು ಆಗಕ್ಕಿಂತ ಮುಂಚೆ ಇಲ್ಲಿ ಎದುರಾಳಿಗಳು ಅಂತ ಅಂದ್ರೆ ನಮ್ಮ ಡಾನ್ಸಿಂಗ್ ಜೋಡಿಗಳು ಹಾಗೂ ಅವರ ಕೊರಿಯೋಗ್ರಾಫರ್ಸ್ ವೇದಿಕೆ ಮೇಲೆ ಬರ್ತಾರೆ. ಅವರ ಮಧ್ಯೆ ಒಂದು ಫಾರ್ಚೂನ್ ವೀಲ್ ಇರುತ್ತೆ. ಅದರಲ್ಲಿ ಇಬ್ರು ಆಪೋನೆಂಟ್ ಗಳ ಫೋಟೋಸ್ ಇರುತ್ತೆ. ಫಾರ್ಚೂನ್ ವೀಲ್ ರನ್ ಆದಾಗ ಆ ವೀಲ್ ಯಾರ ಫೋಟೋಗೆ ಬಂದ್ ನಿಲ್ಲುತ್ತೋ ಅವರು ಡಾನ್ಸಿಂಗ್ ಬ್ಯಾಟಲ್ ಅಲ್ಲಿ ಯಾರು ಮೊದಲು ಪರ್ಫಾರ್ಮ್ ಮಾಡಬೇಕು ಅನ್ನೋ ಡಿಸಿಷನ್ ನ ತಗೊಳ್ಳುವಂತ ಡಿಸೈಡರ್ ಆಗಿರ್ತಾರೆ. ಆ ನಂತರ ಒಂದು ಜೋಡಿ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಅವರ ಎದುರಾಳಿ ಜೋಡಿ ಇಲ್ಲಿರೋ ಹಾಗಿಲ್ಲ. ಅವರು ಸ್ಟುಡಿಯೋ ಆಚೆ ವೇಟ್ ಮಾಡ್ಬೇಕಾಗತ್ತೆ. ಒಂದೇ ಹಾಡಿಗೆ 2 ಜೋಡಿಗಳ ಡಾನ್ಸಿಂಗ್ ಪರ್ಫಾರ್ಮೆನ್ಸ್ ಮುಗಿದ ಮೇಲೆ ನಮ್ಮ ಜಡ್ಜಸ್ ಡಿಸೈಡ್ ಮಾಡ್ತಾರೆ ಆ ಒಂದು ಡಾನ್ಸಿಂಗ್ ಬ್ಯಾಟಲ್ ನ ವಿನ್ನರ್ ಯಾರು ಅಂತ. ಈ ಡಾನ್ಸಿಂಗ್ ಬ್ಯಾಟಲ್ ನಲ್ಲಿ ಸೋತವರಿಗೆ ಆಸ್ ಯೂಶುವಲ್ ಸ್ಕೋರ್ಸ್ ಇರುತ್ತೆ. ವಿನ್ ಆದವ್ರಿಗೆ ಔಟ್ ಆಫ್ ಔಟ್ ಇರುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಕೊರಿಯೋಗ್ರಾಫರ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಜೋಡಿಗಳು. ಇವತ್ತಿನ 1-on-1 ರೌಂಡ್ ಅಲ್ಲಿ ಮೊದಲು ಯುದ್ಧ ಮಾಡೋದಕ್ಕೆ ಬರ್ತಾ ಇರೋರು ಶ್ವೇತಾ. ಮಹಾನಟಿಲೂ ನೀನು ಚುಚ್ಚೋದು, ಡ್ಯಾನ್ಸ್ ಮಾಡೋದು, ಫೈಟ್ ಮಾಡೋದು ನೋಡಿದೀವಿ. ಆದ್ರೆ ಬೇಬಿ ಅಲ್ಲಿಂದ ಎಗರೋದು, ಅದು ಯಾವ್ದೋ ಫೆದರ್ ತರ ಸಿಹಿ ಅಂತ ಬಿದ್ದೆಲ್ಲ, ಆ ಧೈರ್ಯಕ್ಕೊಂದು ದೊಡ್ಡ ಚಪ್ಪಾಳೆ. ಬಟ್ ರವಿ ಮಾಸ್ಟರ್ ಇಲ್ಲಿಂದ ಎಗರು ಅಂದಾಗ ನಿನ್ಗೆ ಎಷ್ಟು ಟೆನ್ಷನ್ ಆಯ್ತಮ್ಮ ಈ ಕೊರಿಯೋಗ್ರಫಿಯಲ್ಲಿ? ಆ್ಯಕ್ಚುಲಿ ನನಗೆ ಅವ್ರ ಮಾಸ್ಟರ್ ಹೇಳಿದ್ರು ಹೋಗಿ ಮೇಲೇನಾಗಲ್ಲ ಅಂತ. ನಾನು ಫಸ್ಟ್ ತಿರುಗಿ ನಮ್ಮ ಮಾಸ್ಟರ್ ಕಡೆ ನೋಡಿದೆ, ಹೋಗ್ಲಾ ಅಂತ. ಆಮೇಲೆ ಅವ್ರು ಏನೂ ಆಗಲ್ಲ ಅಂದ ತಕ್ಷಣ ಓಕೆ ಫೈನ್ ಮಾಸ್ಟರ್, ನಿಮ್ಮ ಅವ್ರು ಏನಾದರೂ ಹಿಡಿತಾರೆ ಅನ್ನೋ ನಂಬಿಕೆ. ಸೊ ಟ್ರಸ್ಟ್, ಇದರಲ್ಲಿ ಟ್ರಸ್ಟೇ ಒಂದು ಮ್ಯಾಟ್ರ್ ಆಗೋದು. ಐ ಟ್ರಸ್ಟೆಡ್ ದೆಮ್, ಐ ಫೆಲ್. ಇವತ್ತು ರೆಡ್ ಅಂಡ್ ರೆಡ್ ಹಾಕೊಂಡು ನಮ್ಮ ಹುಡುಗರಿಗೆ ನೀವು ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಈ ಪರ್ಫಾರ್ಮೆನ್ಸ್ ಎಷ್ಟು ಬ್ರೈಟ್ ಆಗಿರುತ್ತೆ ಅನ್ನೋದನ್ನ ರೆಡ್ ಜಾಕೆಟ್ ಹಾಕೊಂಡಿರೋ ಜನ್ಯಾಜ್ ಹೇಳ್ತಾರೆ. ಶ್ವೇತಾ ಅವರು ಎಷ್ಟು ಚೆನ್ನಾಗಿ ಹೇಳಿದೆ ಅಂದರೆ ವೆರಿ ಇಂಪಾರ್ಟೆಂಟ್ ಟ್ರಸ್ಟ್ ಅನ್ನೋದು. ಆ ನಂಬಿಕೆ ಅಷ್ಟೇನೆ, ಬರೀ ಡಾನ್ಸ್ಗಲ್ಲ, ಜೀವನಕ್ಕೇನೆ, ರಿಲೇಷನ್ಶಿಪ್ಗಳಿಗೆ ಅಥವಾ ಯಾವುದೇ ಕೆಲಸ ಮಾಡೋದಕ್ಕೆ ಟ್ರಸ್ಟ್ ಇಸ್ ಸೋ ಇಂಪಾರ್ಟೆಂಟ್. ಅದಕ್ಕೆ ನೀವು ಫೆದರ್ ಥರ ಹಂಗೆ ಹಾರ್ಕೊಂಡು ಕೆಳಗಡೆ ಬಿದ್ದಿದ್ದಾಗಲಿ ಏನು ಡ್ಯಾನ್ಸ್ ಮಾಡಿದ್ರಪ್ಪ, ಇಡೀ ಟೀಮ್ ಮೈಂಡ್ ಬ್ಲೋಯಿಂಗ್. ಈ ಪರ್ಫಾರ್ಮೆನ್ಸ್ಗೆ ಈ ಬೆಂಕಿ ಕೊಟ್ಟಿಲ್ಲ ಅಂದರೆ ಈ ಬೆಂಕಿಗೆ ಅರ್ಥ ಇರಲ್ಲ. ಇಲ್ಲಿ ನೋಡಿದ್ರೆ ಗ್ಯಾರಂಟಿ ಇದೆ ರವಿ ಮಾಸ್ಟ್ರೇ ಇದನ್ನು ಮಾಡಿರೋದು ಅಂತ. ಯಾಕಂದ್ರೆ ಇವರೇ ಅವಾಗಿಂದ ಈ ಟ್ರೆಂಡ್ ಸೆಟ್ ಮಾಡಿದ್ದು. ಈ ಸ್ಟೈಲ್ ಆಫ್ ಡಾನ್ಸ್ನ DKDನಲ್ಲಿ ನಾ ಮೊದಲನೇ ಸೀಸನ್ ಇಂದ ನೋಡ್ತಾ ಇದ್ದೀನಿ. ಈ ಒಂದು ಟ್ರೆಂಡ್ ಸೆಟ್ ಮಾಡಿದ್ದು ನನಗೆ ಗೊತ್ತಿರೋಂಗೆ ಮಾಸ್ಟರ್ ಅನ್ನು. ಈಗ ರಾಘು ಟೆರಿಫಿಕ್. ಥ್ಯಾಂಕ್ ಯು ಫಾರ್ ದ ಟೀಮ್. ಅಷ್ಟು ಜನ ಆಕ್ರೋಬ್ಯಾಟಿಕ್ಸ್ ಮಾಡ್ಬೇಕಾದ್ರೆ ಎಲ್ಲ ಹಿಡಿದ್ರಲ್ಲ, ಆ ಹಿಡಿದಿರೋ ಅಷ್ಟು ಜನಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೋಲ್ಡಿಂಗ್ ಇಟ್ ಸೋ ಸ್ಟ್ರಾಂಗ್. ನಿಮ್ಮಿಬ್ಬರಿಗೂ ದೇರ್ ಇಸ್ ಅ ವೆರಿ ನೈಸ್ ಸಿಂಕ್. ಇಟ್ಸ್ ಅ ಟೆರಿಫಿಕ್ ಸ್ಟಾರ್ಟ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘು. ರಚ್ಚು, It's a power packed performance. Ashte. ಥ್ಯಾಂಕ್ ಯು. You guys nailed it. You both killed it. Psych. ಥ್ಯಾಂಕ್ ಯು ರಚ್ಚು. ಈಗ ಅಣ್ಣ ಬಾಂಡ್ಗೆ ಅಣ್ಣ ನಮ್ಮ ಶಿವಣ್ಣ. ಬ್ಯೂಟಿಫುಲ್, ಫಸ್ಟ್ ಕ್ಲಾಸ್, ಸೂಪರ್, ತುಂಬ ಎಕ್ಸ್ಟ್ರಾ ಇತ್ತು. ಆಮೇಲೆ ಫಸ್ಟ್ ಐ ವುಡ್ ಲವ್ ಟು ಗಿವ್ ದ ಕ್ರೆಡಿಟ್ ಟು ಡಾನ್ಸರ್ಸ್, ದ ವೇ ದೇ ಸ್ಟಾರ್ಟೆಡ್. ಆ ಒಂದು ಮಗು ಬಂದು ಫಸ್ಟ್ ಮಾಡ್ತು ನೋಡಿ, ಅದು ಐ ಥಿಂಕ್ ಇಟ್ ಗೇವ್ ದ ಪವರ್ ಫಾರ್ ದ ಫಸ್ಟ್. ಆ ಪವರಿಂದ ನೆಕ್ಸ್ಟ್ ಪೃಥ್ವಿ ಆ್ಯಂಡ್ ಶ್ವೇತಾ ಭಾಳ ಚೆನ್ನಾಗಿ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು. ಪೃಥ್ವಿ ಯು ಆರ್ ಬ್ಯಾಕ್. ಆ್ಯಂಡ್ ಶ್ವೇತಾ ಅವರೇ ನಿಮ್ಮದು ಅವ್ರು ಅಷ್ಟು ಮಾಡಿದ್ರು, ಯು ಆರ್ ಎಂಗೇಜಿಂಗ್, ಜಸ್ಟ್ ಗೆಟಿಂಗ್. ಇಲ್ಲಿ ಕೂತ್ಕೊಂಡು ನೀವು ಆರಾಮಾಗಿ ಇಟ್ ವಾಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್ ಟು ವಾಚ್. ಆ್ಯಂಡ್ ತುಂಬ ಚೆನ್ನಾಗಿ ಪವರ್ಫುಲ್ಲಾಗಿ ಡಾನ್ಸ್ ಮಾಡಿದ್ರಿ. ಇಟ್ ವಾಸ್ ಜಸ್ಟ್ ಫ್ಲಡ್ ಪರ್ಫಾರ್ಮೆನ್ಸ್. ಈಗ ನಿಮ್ಮ ಆಪೋನೆಂಟ್ ಯಾರು ಅಂತ ಗೊತ್ತಲ್ಲ? ಅನೂಪ್ ಮತ್ತೆ ಪೂಜಾ. ನನ್ನ ಪ್ರಕಾರ ನೀವಿಬ್ಬರವರೆಗೂ ಆಲ್ ದ ಬೆಸ್ಟ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಹೇಳಿ. ಆಲ್ ದ ಬೆಸ್ಟ್ ಅನೂಪ್ ಅಂಡ್ ಪೂಜಾ. ಹೇಳು. ಆಲ್ ದ ಬೆಸ್ಟ್ ಅನೂಪ್ ಅಂಡ್ ಪೂಜಾ.
ಅಭಿಮಾನಿ ಅನೂಪ್ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಸೊ ಅವನಿವತ್ತು ಅಣ್ಣ ಒನ್ ಡಾನ್ಸ್ ಅಂತ ತಕ್ಷಣ ಸ್ವಲ್ಪ ಎಕ್ಸ್ಟ್ರಾ ಖುಷಿಯಾಗೆ ಮಾಡ್ಬಿಟ್ಟಿರ್ತಾರೆ. ಸೊ ಇದು ಒಂದು ಚಾಲೆಂಜ್ ರೌಂಡ್ ಆಗಿದ್ದರಿಂದ, ಬ್ಯಾಟಲ್ ರೌಂಡ್ ಆಗಿದ್ದರಿಂದ ನಿಮಗಿಂತ ಮುಂಚೆ ಶ್ವೇತಾ ಹಾಗೂ ಪೃಥ್ವಿ ಪರ್ಫಾರ್ಮ್ ಮಾಡಿದ್ರು. ಅದಾದ್ಮೇಲೆ ನೀವಿಬ್ರು ಪರ್ಫಾರ್ಮ್ ಮಾಡಿದಾರ. ಈ ಪರ್ಫಾರ್ಮೆನ್ಸು ನಮ್ಮ ಜಡ್ಜಸ್ ಹೇಗನ್ಸ್ತು ಅಂತ ಕೇಳೋಣ. ಪೂಜಾ, ನೀವು ವಾರ ವಾರ ಎಷ್ಟು ಚಾಲೆಂಜಿಂಗ್ ಆಗಿ ಪರ್ಫಾರ್ಮ್ ಮಾಡ್ತೀರಾ, ಎಷ್ಟು ಕಾಂಪ್ಲಿಕೇಟೆಡ್ ಆಗಿ ಪರ್ಫಾರ್ಮ್ ಮಾಡ್ತೀರಾ ಅಂದ್ರೆ ಈ ವಾರ ನಿಮ್ಗೆ ಏನ್ ಡಿಫ್ರೆಂಟ್ ಅಲ್ವೇ ಅಲ್ಲ ಆ ತರ ಅನ್ಸ್ಬಿಡ್ತು ನನಗೆ. ಕಾಂಪ್ಲಿಕೇಟೆಡ್ ಆಗಿ ತುಂಬಾ ಹೈ ಎನರ್ಜಿ ಇತ್ತು ಕೊರಿಯೋಗ್ರಫಿ, ಅಂಡ್ ಅ ಬಿಗ್ ಹ್ಯಾಂಡ್ ಫಾರ್ ಆಲ್ ದ ಗೈಸ್ ಹೂ ಸಪೋರ್ಟೆಡ್. ದಟ್ ವಾಸ್ ಅ ವೆರಿ ಗ್ರೇಟ್ ಎಫರ್ಟ್. ಬಹಳ ಒಳ್ಳೆ ಎಫರ್ಟ್ ಇತ್ತು. ಅನ್ಫಾರ್ಚುನೇಟ್ಲಿ ಬಿಕಾಸ್ ನಾವ್ ಯಾಕಂದ್ರೆ ಅನೂಪ್ ಪೂಜಾ ಅಷ್ಟು ಚೆನ್ನಾಗಿ ಡಾನ್ಸ್ ಮಾಡಿರೋದು ನೋಡಿ ಒಂದು 3-4 ಕಡೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ಮಿಸ್ ಫೈರ್ಗಳಾಗ್ತಾ ಇತ್ತು. ಅದೇನೋ ಟೈಮಿಂಗೋ ಅಥವಾ ಕೋಆರ್ಡಿನೇಷನ್ ಏನೋ ಗೊತ್ತಾಗ್ಲಿಲ್ಲ. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಹುಡುಗರು ದೇ ಆರ್ ಆಲ್ ವೆರಿ ಟಾಲ್. ಓಕೆ, ಸ್ಟೇಜ್ ಮುಂದೆ ಅವ್ರು ಬಂದಾಗ ದೇ ಲುಕ್ ಬಿಗ್ ಇನ್ ಫ್ರಂಟ್ ಆಫ್ ಅನೂಪ್ ಅಂಡ್ ಪೂಜಾ. ಅಷ್ಟು ಕ್ಲಾರಿಟಿನೂ ಕಾಣಿಸ್ತಾ ಇರಲಿಲ್ಲ ನನಗೆ ಆಸ್ ಅನ್ ಆಡಿಯನ್ಸ್. ಬಟ್ ಅವ್ರು ಡಾನ್ಸ್ ಸಕ್ಕದಾಗಿ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಪ್ರಾಪ್ಗೆ ಹೋಗಿ ಸೆಟ್ಲ್ ಆಗಿ ಬರೋಷ್ಟರಲ್ಲಿ ಯು ಆಲ್ವೇಸ್ ಕೀಪ್ ಇನ್ ಮೈಂಡ್ ಯು ಆರ್ ಲೂಸಿಂಗ್ ಲಾಟ್ ಆಫ್ ಕೌಂಟ್ಸ್. ಏನಾಗುತ್ತೆ ಅಂದ್ರೆ ಒಂದು BGM ಅಲ್ಲಿ ನಿಮಗೆ ಆಲ್ಮೋಸ್ಟ್ 20-30% BGM ಹೋಗ್ತಾ ಇದೆ. ಸೊ ಆ ತರ ಇರ್ಬೇಕಾರೆ ಅಂಡ್ ಅವ್ರು ಜಂಪ್ ಮಾಡ್ತಾರೆ, ಆಮೇಲೆ ಪಾಪ ಲ್ಯಾಂಡ್ ಆದಾಗ ಸ್ಮೂತ್ ಇರ್ಲಿಲ್ಲ. ಸೊ ಅದು ದೀಸ್ ಆರ್ ದ ಫ್ಯೂ ಪಾಯಿಂಟ್ಸ್ ನಾನು ಹೇಳ್ಬೇಕು ಅಂತ ಅನ್ನಿಸ್ತು ನನಗೆ. ಆದ್ರೆ ಡಾನ್ಸ್ ಅಂತ ಬಂದಾಗ, ಸ್ಟೈಲ್ ಅಂತ ಬಂದಾಗ, ಆ ಆಟಿಟ್ಯೂಡ್ ಅಂತ ಬಂದಾಗ ಅನೂಪ್ ಅಂಡ್ ಪೂಜಾ ಆರ್ ಆಲ್ವೇಸ್ ಇನ್ಕ್ರೆಡಿಬಲ್. ಯು ಆರ್ ಎಕ್ಸಲೆಂಟ್. ನಿಮ್ಮ ಡಾನ್ಸಿಂಗ್ ಫಿನಿಶ್ ಇಸ್ ಆಲ್ವೇಸ್ ಗುಡ್. ಆಲ್ ದ ಬೆಸ್ಟ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಅನೂಪ್ ಪೂಜಾ ತುಂಬಾ ಚೆನ್ನಾಗಿತ್ತು ಆಕ್ಚುಲ್ ಆಗಿ. ಬಟ್ ಐ ಥಿಂಕ್ ಪೂಜಾ ಮಾಡ್ತಿರ್ಬೇಕಾದ್ರೆ ಒಂದ್ ಸ್ವಲ್ಪ ಏನೋ ಮಿಸ್ ಆಯ್ತು ಅಂತ ಅದು ಗೊತ್ತಾ, ಮುಖದಲ್ಲಿ ಕಾಣ್ತು. ಅಂಡ್ ಇವನ್ ಅನೂಪ್ಗೂ ಒಂದ್ ಕಡೆ ಐ ಥಿಂಕ್ ಐ ಕುಡ್ ಫೀಲ್ ದಟ್. ಯಾಕೆ ಒಳ್ಳೆ ಡಾನ್ಸರ್ಸ್ಗೆ ಅದು ಮಿಸ್ ಆದಾಗ ಗೊತ್ತಾಗ್ಬಿಡುತ್ತೆ. ಥ್ಯಾಂಕ್ ಯು ಅಣ್ಣ. ಸೊ ಹಾಗಾದ್ರೆ ಈ ಬ್ಯಾಟಲ್ ನ ವಿನ್ನರ್ ಯಾರು ಅಂತ ತಿಳ್ಕೊಳ್ಳುವಂತಹ ಸಮಯ. ವಿನ್ನರ್ ಯಾರು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ಆಪೋಸಿಟ್ ಆಗಿ ಪರ್ಫಾರ್ಮ್ ಮಾಡಿದ್ದು ನಮ್ಮ ಶ್ವೇತಾ ಹಾಗೂ ಪೃಥ್ವಿ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ರವಿ ಮಾಸ್ಟರ್ ಅಂಡ್ ವಸಂತ್ ಮಾಸ್ಟರ್ ಪ್ಲೀಸ್ ಬನ್ನಿ. ಈಗ ಈ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಜನ್ಯಾಜಿ. ಮ್ಯೂಸಿಕಲ್ ಬಾಂಡ್ ಜನ್ಯಾಜಿ. ಅಣ್ಣ ಬಾಂಡ್ ಹಾಡಿಗೆ ನಡೆದಂತ ಈ ಬ್ಯಾಟಲ್ ನಲ್ಲಿ ಅನೂಪ್ ಪೂಜಾ ವರ್ಸಸ್ ಶ್ವೇತಾ ಪೃಥ್ವಿ. ವಿನ್ನರ್ ಯಾರು ಅಂತ ತಿಳ್ಕೊಳ್ಳುವಂತ ಸಮಯ. ಆನ್ ದ ಕೌಂಟ್ ಆಫ್ 5, 4, 3, 2, 1 ಕೇಳುವಂತಹ ಸಮಯ. ರಾಘು 8. ರಚ್ಚು 8.5. 8.5. ಜನ್ಯಾಜಿ 12 + 2 - 6. 12 + 2 is 14 - 6. ಗುಡ್ ಸ್ಕೋರ್ಸ್. 24.5 ನಿಮ್ಮ ಟೋಟಲ್ ಸ್ಕೋರ್ಸ್. ಅನೂಪ್ ಅಂಡ್ ಪೂಜಾ ಸೂಪರ್. ಹೋಗಿ ಮಿಲ್ಕ್ ಶೇಕ್ ಕುಡಿರಿ. ಆಲ್ ವಾರಿಯರ್ಸ್ ದಯವಿಟ್ಟು ಹೋಗಿ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಇವತ್ತಿನ 1-on-1 ಬ್ಯಾಟಲ್ ರೌಂಡ್ಗೆ ನಮ್ಮ ಜಡ್ಜಸ್ ನ ಬರಮಾಡ್ಕೊಳ್ಳುವಂತಹ ಸಮಯ. ಎಲ್ಲ ಯುದ್ಧಗಳನ್ನ ಶುದ್ಧ ಮನಸ್ಸಲ್ಲೇ ಹೋರಾಡೋ ಮುಗ್ಧ ಸೈನಿಕ. ಇವತ್ತಿನ ಬ್ಯಾಟಲ್ ರೌಂಡ್ ನಲ್ಲಿ ಯಾರ್ ಗೆಲ್ತಾರೆ ಅನ್ನೋದನ್ನ ಕಂಟೆಸ್ಟೆಂಟ್ ಗಳಿಗಿಂತ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳುವಂತಹ ಮುದ್ದು ಬಾಲಕ. ಸ್ವಾಗತಿಸಿ ಫಸ್ಟ್ ರ್ಯಾಂಕ್ ರಾಘು, ನಮ್ಮೆಲ್ಲರ ಚಿನ್ನಾರಿ ಮುತ್ತ ವಿಜಯ್ ರಾಘವೇಂದ್ರ.